ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಯಾವುದೇ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಇಂದ ಅಡಿಷನಲ್ ಲಾಭ ಬರಬಾರ್ದು ಅಂತ ಯಾರಿಗಿರುತ್ತೆ? ಸೊ ಅಫ್ಕೋರ್ಸ್ ನಾವು ಒಂದು ಚೂರು ಅಡಿಷನಲ್ ಲಾಭವನ್ನ ಪಡಿಬೇಕು ಅಂತಾನೆ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾವುದೇ ಒಂದು ಕಂಪನಿ ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಡ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಲಾಭವನ್ನ ಅವರ ಇನ್ವೆಸ್ಟರ್ಸ್ ಗಳಿಗೆ ಕೊಡ್ತಕ್ಕಂತಹ ಒಂದು ಪ್ರಾಸೆಸ್. ಇದರಲ್ಲಿ ಯಾವುದೇ ಒಂದು ಕಂಪನಿ ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಡ್ ಗಳನ್ನ ಕೊಡ್ತಾ ಇದೆ ಅಂದ್ರೆ ಅರ್ಥ ಓವರ್ ಆಲ್ ಕಂಪನಿ ಸ್ಟೇಬಲ್ ಆಗಿ ರನ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇವತ್ತಿನ ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಯಾವ ಕಂಪನೀಸ್ಗಳು ಹೈಯೆಸ್ಟ್ ಡಿವಿಡೆಂಡ್ಸ್ ಗಳನ್ನ ಪೇ ಮಾಡ್ತಾ ಇದೆ ಕನ್ಸಿಸ್ಟೆಂಟ್ ಆಗಿ, ಹಾಗೆ ಓವರ್ ಆಲ್ 1,00,000 ವರ್ಷಕ್ಕೆ ನಾವು ಅಡಿಷನಲ್ ಇನ್ಕಮ್ ಅನ್ನ ಡಿವಿಡೆಂಡ್ ಮೂಲಕ ಜನರೇಟ್ ಮಾಡಬೇಕು ಅಂತಂದ್ರೆ ಆ ಕಂಪನಿಯಲ್ಲಿ ಎಷ್ಟು ಶೇರ್ಸ್ ಗಳನ್ನ ನಾವು ಪರ್ಚೇಸ್ ಮಾಡಬೇಕು ಅನ್ನೋ ಒಂದು ವಿಷಯನೂ ಕೂಡ ಅರ್ಥ ಮಾಡ್ಕೊಳ್ಳೋಣ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತಂದ್ರೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವುದೇ ಒಂದು ಕಂಪನಿಯ ಒಂದು ಡಿವಿಡೆಂಡ್ ಸ್ಟೆಬಿಲಿಟಿನ ಅಥವಾ ಡಿವಿಡೆಂಡ್ ಎಷ್ಟು ಕೊಡ್ತಾ ಇದೆ ಅಂತ ನೋಡೋದನ್ನ ಯೂಶುವಲಿ ಜನಗಳು ಡಿವಿಡೆಂಡ್ ಈಲ್ಡ್ ಮೂಲಕ ನೋಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ₹2 ಡಿವಿಡೆಂಡ್ ಅನೌನ್ಸ್ ಮಾಡಿದೆಪ್ಪ, ₹100 ಶೇರ್ ಇರತಕ್ಕಂಥ ಕಂಪನಿ ಅಂದ್ರೆ 2% ಡಿವಿಡೆಂಡ್ ಈಲ್ಡ್ ಅನ್ನ ಕೊಟ್ಟಿದೆ ಅಂತ ಹೇಳ್ಕೊಂಡು, ಸೊ ಈ ಡಿವಿಡೆಂಡ್ ಈಲ್ಡ್ ಅನ್ನ ನೋಡ್ಕೊಂಡು ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಿರ್ತೀವಿ. ಅಷ್ಟೇ ಅಲ್ಲ, ಆ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಓವರ್ ಆಲ್ ಕಂಪನಿಯ ವರ್ತ್ ಏನಿದೆಯೋ ಅದು 5,000 ಕೋಟಿಗಿಂತ ಜಾಸ್ತಿ ಇರಬೇಕು. ಆ ರೀತಿ ಕಂಪನೀಸ್ ಗಳಲ್ಲಿ ಯಾವುದು ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಡ್ ಕೊಟ್ಟಿದೆಯೋ ಬೇಸ್ಡ್ ಆನ್, ಈಗ ಕಡಿಮೆ ಇರೋದನ್ನ ಮೊದಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಲಾಸ್ಟ್ ಅಲ್ಲಿ ಜಾಸ್ತಿ ಡಿವಿಡೆಂಡ್ ಕೊಟ್ಟಿರ್ತಕ್ಕಂಥ ಕಂಪನೀಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದಷ್ಟೇ ಅಲ್ಲ, ಆ ಕಂಪನಿಯ ಒಂದು ಡಿವಿಡೆಂಡ್ ಅಲ್ಲಿ ಓವರ್ ಆಲ್ ಆ ಡಿವಿಡೆಂಡ್ ಈಲ್ಡ್ ಮೂಲಕ ಎಷ್ಟು ಶೇರ್ಸ್ ಗಳನ್ನ ನೀವು ಬೈ ಮಾಡಿದ್ರೆ 1,00,000 ರಿಟರ್ನ್ ಅನ್ನ ಜನರೇಟ್ ಮಾಡಬಹುದು ಡಿವಿಡೆಂಡ್ ಅಲ್ಲಿ ವರ್ಷಕ್ಕೆ ಅಂತ ಹೇಳ್ಕೊಂಡು ಕೂಡ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಒಂದು ಡೇಟಾವನ್ನ 27 ಡಿಸೆಂಬರ್ 2021 ಕ್ಲೋಸಿಂಗ್ ಬೇಸಿಸ್ ಅಲ್ಲಿ ನಾವು ತಗೊಂಡಿರ್ತೀವಿ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ವೇರಿಯೇಷನ್ಸ್ ಗಳು ಬರಬಹುದು, ಬಟ್ ಮೈನ್ಯೂಟ್ ಆಗಿರುತ್ತೆ. ಬಟ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ, ಇದ್ರ ಹಿಂದೆ ಇರತಕ್ಕಂಥ ಕಾನ್ಸೆಪ್ಟ್ ಏನು ಅಂತ ಹೇಳ್ಕೊಂಡು. ನಮ್ಮ ಲಿಸ್ಟ್ ಇರತಕ್ಕಂತಹ ಮೊದಲನೇ ಕಂಪನಿ ಬಂದು ವೇದಾಂತ ಲಿಮಿಟೆಡ್. ಸೊ ವೇದಾಂತ ಲಿಮಿಟೆಡ್ ಇವತ್ತಿನ ಮಟ್ಟಿಗೆ ಓವರ್ ಆಲ್ ಒಂದು ಆಯಿಲ್ ಹಾಗೆ ಗ್ಯಾಸ್ ಎಕ್ಸ್ಟ್ರಾಕ್ಷನ್ಸ್ ರಿಲೇಟೆಡ್ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ತುಂಬಾ ದೊಡ್ಡ ಮಾರ್ಕೆಟ್ ಕ್ಯಾಪ್ ಹೊಂದಿರತಕ್ಕಂಥ ಕಂಪನಿ. ಸೋ ಫಾರ್ ಇನ್ವೆಸ್ಟರ್ಸ್ ಗಳಿಗೆ 9.4% ನಷ್ಟು ಡಿವಿಡೆಂಡ್ ಈಲ್ಡ್ ಅನ್ನ ಕೊಟ್ಟಿರುತ್ತೆ. ಸೊ ಇದ್ರ ಪ್ರಕಾರ ನೀವು ನೋಡೋದಾದ್ರೆ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ 1,00,000 ಇನ್ಕಮ್ ಅನ್ನ ಡಿವಿಡೆಂಡ್ ಮೂಲಕ ಜನರೇಟ್ ಮಾಡಬೇಕು ಅಂತಂದ್ರೆ ಸುಮಾರು 3,125 ಶೇರ್ಸ್ ಗಳನ್ನ ನೀವು ಹೊಂದಿರಬೇಕಾಗುತ್ತೆ. ಹಾಗೆ ಈ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ವೇದಾಂತ ಕಂಪನಿ ಇವತ್ತಿನ ಮಟ್ಟಿಗೆ ಪಿ ರೇಷಿಯೋ ಬಂದು 6.62, ಡೆಟ್ ಟು ಇಕ್ವಿಟಿ ರೇಷಿಯೋ 0.8 ಆಗಿರುತ್ತೆ. ಪ್ರಾಫಿಟಬಿಲಿಟಿ ವೈಸ್ ರಿಟರ್ನ್ ಆನ್ ಇಕ್ವಿಟಿ ಬಂದು 20.42%, ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 17.68% ಆಗಿರುತ್ತೆ. ಓವರ್ ಆಲ್ ಶೇರ್ ಪ್ರೈಸ್ ಪ್ರಕಾರ 108.26% ನಷ್ಟು ಕಳೆದ ಒಂದು ವರ್ಷದಲ್ಲಿ ರಿಟರ್ನ್ ಕೊಟ್ಟಿದ್ರೆ ಕಂಪನಿ, ಕಳೆದ 5 ವರ್ಷದಲ್ಲಿ ಹೂಡಿಕೆದಾರರಿಗೆ 9.4 to 9.42% ನಷ್ಟು ಆವರೇಜ್ ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಇರತಕ್ಕಂತಹ ಎರಡನೇ ಕಂಪನಿ ಬಂದು REC. ಸೊ ಇವತ್ತಿನ ಮಟ್ಟಿಗೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕೆಲಸಗಳನ್ನ NBFC ಆಗಿರುತ್ತೆ ಈ ಕಂಪನಿ. ಇಲ್ಲಿವರೆಗೂ ಸೋ ಫಾರ್ ಇನ್ವೆಸ್ಟರ್ಸ್ ಗಳಿಗೆ 9.66% ನಷ್ಟು ಡಿವಿಡೆಂಡ್ ಈಲ್ಡ್ ಅನ್ನ ತಂದುಕೊಟ್ಟಿರುತ್ತೆ ಅಥವಾ ಡಿವಿಡೆಂಡ್ ಒಂದು ರಿಟರ್ನ್ ಅನ್ನ ತಂದುಕೊಟ್ಟಿರುತ್ತೆ. ಇದ್ರ ಪ್ರಕಾರ ಗಮನಿಸೋದಾದ್ರೆ ಇವತ್ತಿನ ಮಟ್ಟಿಗೆ ಶೇರ್ ಪ್ರೈಸ್ ಪ್ರಕಾರ ಸುಮಾರು 7,866 ಶೇರ್ ಗಳನ್ನ ನೀವು ಹೊಂದಿರಬೇಕಾಗುತ್ತೆ 1,00,000 ಡಿವಿಡೆಂಡ್ ಈಲ್ಡ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯಿಂದ ಪಡಿಬೇಕು ಅಂತ ಅಂದ್ರೆ. ಹಾಗೆ ಈ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ಪಿ ರೇಷಿಯೋ ಬಂದು ಈ ಕಂಪನಿದು 2.8 ಆಗಿರುತ್ತೆ. ಓವರ್ ಆಲ್ ಡೆಟ್ ಟು ಇಕ್ವಿಟಿ 7.07 ಆಗಿರುತ್ತೆ. ಹಾಗೆ ಪ್ರಾಫಿಟಬಿಲಿಟಿ ವೈಸ್ ರಿಟರ್ನ್ ಆನ್ ಇಕ್ವಿಟಿ ಬಂದು 21.33%, ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 23.57%. ಕಂಪನಿಯ ಶೇರ್ ಪ್ರೈಸ್ ಬಂದು ಕಳೆದ ಒಂದು ವರ್ಷದಲ್ಲಿ 2.88% ರಿಟರ್ನ್ ಹೂಡಿಕೆದಾರರಿಗೆ ಕೊಟ್ಟಿದ್ರೆ, ಕಳೆದ 5 ವರ್ಷದಲ್ಲಿ ಹೂಡಿಕೆದಾರರಿಗೆ 1.4% ನಷ್ಟು ಆನ್ಯುವಲ್ ಕಂಪೌಂಡೆಡ್ ರಿಟರ್ನ್ ಅನ್ನ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಮೂರನೇ ಕಂಪನಿ ಬಂದು IOCL, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಆಯಿಲ್ ರಿಫೈನಿಂಗ್ ಅಲ್ಲಿ ತುಂಬಾ ದೊಡ್ಡ ಒಂದು ಕಂಪನಿ ಆಗಿರುತ್ತೆ ಇವತ್ತಿನ ಮಟ್ಟಿಗೆ. ಇವರು 10.84% ನಷ್ಟು ಡಿವಿಡೆಂಡ್ ಈಲ್ಡ್ ಏನಿದೆಯೋ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಈ ಕಂಪನಿ. ಇದ್ರ ಪ್ರಕಾರ ಶೇರ್ ಅಂತ ನೋಡೋದಾದ್ರೆ 1,00,000 ವರ್ಷಕ್ಕೆ ಡಿವಿಡೆಂಡ್ ಈಲ್ಡ್ ಅನ್ನ ಅಥವಾ ಡಿವಿಡೆಂಡ್ ರಿಟರ್ನ್ ಅನ್ನ ಪಡಿಬೇಕಪ್ಪ ಈ ಕಂಪನಿಲಿ ಅಂತ ಅಂದ್ರೆ ಸುಮಾರು 8,329 ಶೇರ್ಸ್ ಗಳನ್ನ ನೀವು ಹೊಂದಿರಬೇಕಾಗುತ್ತೆ. ಹಾಗೆ ಈ ಓವರ್ ಆಲ್ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿ ಅಂತ ಗಮನಿಸೋದಾದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಕಂಪನಿಯ ಪಿ ರೇಷಿಯೋ ಬಂದು 4.06, ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ 0.85 ಆಗಿರುತ್ತೆ. ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟಬಿಲಿಟಿ ಕಂಪನಿಯ ರಿಟರ್ನ್ ಆನ್ ಇಕ್ವಿಟಿ ಇವತ್ತಿನ ಮಟ್ಟಿಗೆ 20.88%, ಹಾಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 5.98%. ಕಂಪನಿಯ ಓವರ್ ಆಲ್ ಶೇರ್ ಪ್ರೈಸ್ ವೈಸ್ ನೋಡೋದಾದ್ರೆ ಕಳೆದ ಒಂದು ವರ್ಷದಲ್ಲಿ 20.77% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ಕೊಟ್ಟಿದ್ರೆ, ಕಳೆದ 5 ವರ್ಷದಲ್ಲಿ 7.26% ನಷ್ಟು ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ ನಾಲ್ಕನೇ ಕಂಪನಿ ಬಂದು ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ. ಸೊ ಈ ಕಂಪನಿ ಇವತ್ತಿನ ಮಟ್ಟಿಗೆ ಈ ಕಂಪನಿ ಕೋಲಿನ ಮೈನಿಂಗ್ ಹಾಗೆ ಪ್ರೊಡಕ್ಷನ್ ಅನ್ನ ಮಾಡ್ತಾ ಇರುತ್ತೆ. ಸೋ ಫಾರ್ ಇನ್ವೆಸ್ಟರ್ಸ್ ಗಳಿಗೆ 10.96% ನಷ್ಟು ಡಿವಿಡೆಂಡ್ ಈಲ್ಡ್ ಅನ್ನ ಕೊಟ್ಟಿರುತ್ತೆ. ಹಾಗೆ ಇದ್ರ ಪ್ರಕಾರ ಗಮನಿಸೋದಾದ್ರೆ 1,00,000 ಡಿವಿಡೆಂಡ್ ಈಲ್ಡ್ ಅನ್ನ ಇದ್ರ ಪ್ರಕಾರ ಜನರೇಟ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ 6,247 ಶೇರ್ಸ್ ಗಳು ಇರಬೇಕು ಇವತ್ತಿನ ಶೇರ್ ಪ್ರೈಸ್ ಅನ್ನ ಕನ್ಸಿಡರ್ ಮಾಡಿ ನೋಡೋದಾದ್ರೆ. ಹಾಗೆ ಈ ಕಂಪನಿ ಓವರ್ ಆಲ್ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಕೋಲ್ ಇಂಡಿಯಾ ಕಂಪನಿಯ ಪಿ ರೇಷಿಯೋ ಇವತ್ತಿನ ಮಟ್ಟಿಗೆ 6.53, ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ 0.08,
ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ ಬಂದು 36.99%, ನೆಟ್ ಪ್ರಾಫಿಟ್ ಮಾರ್ಜಿನ್ 14.11% ಆಗಿರುತ್ತೆ. ಕಂಪನಿಯ ಶೇರ್ ಪ್ರೈಸ್ ಓವರ್ ಆಲ್ ಹೂಡಿಕೆದಾರರ ರಿಟರ್ನ್ ಅಂತ ನೋಡೋದಾದ್ರೆ 6.1% ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಕಳೆದ ಒಂದು ವರ್ಷದಲ್ಲಿ. ಹಾಗೆ ಓವರ್ ಆಲ್ 5 ವರ್ಷದ ಪ್ರಕಾರ ಡೇಟಾ ನೋಡೋದಾದ್ರೆ 13.33% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಇರತಕ್ಕಂತಹ ಕೊನೆಯ ಕಂಪನಿ ಬಂದು BPCL, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಈ ಕಂಪನಿನೂ ಕೂಡ ಕ್ರೂಡ್ ಆಯಿಲ್ ರಿಫೈನಿಂಗ್ ಹಾಗೆ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ರಿಲೇಟೆಡ್ ಕೆಲಸಗಳನ್ನ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರುತ್ತೆ. ಸೋ ಫಾರ್ ಇನ್ವೆಸ್ಟರ್ಸ್ ಗಳಿಗೆ 11.75% ನಷ್ಟು ಓವರ್ ಆಲ್ ಡಿವಿಡೆಂಡ್ ಈಲ್ಡ್ ನ ತಂದುಕೊಟ್ಟಿದ್ದಾರೆ ಕಂಪನಿ. ಇವತ್ತಿನ ಪ್ರಕಾರ ಸುಮಾರು 2273 ಶೇರ್ಸ್ ಗಳನ್ನ ನೀವು ಹೊಂದಿರಬೇಕು 1 ಲಕ್ಷ ಡಿವಿಡೆಂಡ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯಿಂದ ಜನರೇಟ್ ಮಾಡಬೇಕು ಅಂತಂದ್ರೆ. ಓವರ್ ಆಲ್ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. BPCL ಕಂಪನಿಯ ಇವತ್ತಿನ ಮಟ್ಟಿಗೆ PE ರೇಷಿಯೋ ಅಂತ ನೋಡೋದಾದ್ರೆ 6.59, ಡೆಟ್ ಟು ಇಕ್ವಿಟಿ ರೇಷಿಯೋ 1.2 ಆಗಿರುತ್ತೆ. ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟಬಿಲಿಟಿ ಕಂಪನಿಯ ರಿಟರ್ನ್ ಆನ್ ಇಕ್ವಿಟಿ ಬಂದು 27.85%, ಹಾಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 5.88% ಆಗಿರುತ್ತೆ. ಕಂಪನಿಯ ಶೇರ್ ಪ್ರೈಸ್ ಕಳೆದ ಒಂದು ವರ್ಷದಲ್ಲಿ 2.18% ನಷ್ಟು ರೈಸ್ ಕಂಡಿದ್ರೆ ಕಳೆದ 5 ವರ್ಷದಲ್ಲಿ ಹೂಡಿಕೆದಾರರಿಗೆ 2.57% ನಷ್ಟು ಕಾಂಪೌಂಡೆಡ್ ರಿಟರ್ನ್ ಈ ಕಂಪನಿ ತಂದುಕೊಟ್ಟಿರುತ್ತೆ. ಓವರ್ ಆಲ್ ಈ ವಿಡಿಯೋ ಮೂಲಕ ನಾವು ಅರ್ಥ ಮಾಡ್ಕೊಂಡ್ವಿ ಯಾವ ಕಂಪನೀಸ್ಗಳು ಹೈಯೆಸ್ಟ್ ಡಿವಿಡೆಂಡ್ ಈಲ್ಡ್ ನ ಹೊಂದಿದೆ, ಹಾಗೆ ಆ ಒಂದು ಡಿವಿಡೆಂಡ್ ಈಲ್ಡ್ ಪ್ರಕಾರ ನಾವು ಎಷ್ಟು ಶೇರ್ಸ್ ಗಳನ್ನ ಹೊಂದಿರಬೇಕು 1 ಲಕ್ಷ ಜನರೇಟ್ ಮಾಡಬೇಕು ಅಂತ ಅಂದ್ರೆ. ಇವಾಗ ನೀವು ಸ್ಕ್ರೀನ್ ಗಮನಿಸ್ತಾ ಇರಬಹುದು ಆ ಕಂಪನೀಸ್ಗಳ ಲಿಸ್ಟ್ ಹಾಗೆ ಓವರ್ ಆಲ್ ಸಮರಿಯನ್ನ, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದ ಸಮರಿಯನ್ನ ನೀವು ಇಲ್ಲಿ ಪಾಸ್ ಮಾಡಿ ಈ ಒಂದು ಇನ್ಫಾರ್ಮೇಶನ್ ನ ಚೆಕ್ ಮಾಡಬಹುದು ನೀವು ಇವಾಗ. ವೆಲ್, ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ರೀತಿ ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತ ಮಾಹಿತಿ ಏನಿದೆ ಇದು ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.